ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಲರ್ಫುಲ್ ಕನ್ನಡ. ಸೊ ಇಲ್ಲೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ನೀಟ್ ಎಕ್ಸಾಮ್ ರಿಲೇಟೆಡ್ ಆಗಿ, ಅದು ಕೂಡ ಪೇಪರ್ ಲೀಕ್ ಆಗಿರೋ ಬಗ್ಗೆ. ನಿನ್ನೆಯಿಂದ ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನೀಟ್ ಪೇಪರ್ ಲೀಕ್ ಆಗಿದೆ ಅಂತ ಪೋಸ್ಟ್ಗಳನ್ನು ಹಾಕ್ತಾನೆ ಇದ್ದಾರೆ. ಆ್ಯಂಡ್ ಯಾವುದೋ ಸೆಂಟರ್ನಲ್ಲಿ ಎಕ್ಸಾಮ್ಗಿಂತ ಮುಂಚೆನೇ ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡಿರೋದ್ರಿಂದ ವಿದ್ಯಾರ್ಥಿಗಳು ಅದನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ಲೀಕ್ ಮಾಡಿದ್ದಾರೆ ಅಂತಲೂ ಅಲಿಗೇಷನ್ಸ್ ಬರ್ತಾ ಇತ್ತು. ಆ್ಯಂಡ್ ಅದಕ್ಕೆ NT ಅವರು ಕೂಡ ಒಂದು ಕ್ಲಾರಿಫಿಕೇಶನ್ ಲೆಟರ್ನ ಕೊಟ್ಟಿದ್ದಾರೆ. ಅದನ್ನು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥದ್ದು. ಇಲ್ಲಿ ಅವರು ಮಾತಾಡಿರೋದು ಕೇವಲ ಒಂದು ಘಟನೆ ಬಗ್ಗೆ. ಇದನ್ನು ನನ್ನ ಎಷ್ಟೋ ಜನ ವಿಡಿಯೋ ಮಾಡಿ ತಿಳಿಸಿದ್ರು, ನಿಮಗೆ ಪೇಪರ್ ಲೀಕ್ ಆಗಿಲ್ಲ, ಅಂಥದ್ದೇನು ಮೇಜರ್ ಇನ್ಸಿಡೆಂಟ್ ಆಗಿಲ್ಲ ಅಂತ ಹೇಳಿ ಅಲ್ಲಿಗೆ ಕವರ್ ಮಾಡಿಬಿಟ್ರು. ಆದರೆ ಇಲ್ಲಿ ನಡೆದಿರೋದು ಕೇವಲ ಒಂದು ಘಟನೆ ಮಾತ್ರ ಅಲ್ಲ, ಇನ್ನೂ ಒಂದೆರಡು ಮೇಜರ್ ಘಟನೆಗಳು ನಡೆದಿದೆ. ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು NT ಅವರ ಕೇರ್ಲೆಸ್ನೆಸ್ಸು ಅಥವಾ ಇವರಿಗೇನು ಅದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ವೋ, ಏನು ಮಾಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಯಾವುದೋ ಒಂದು ಘಟನೆ ಬಗ್ಗೆ ಮಾತಾಡಿ ಸುಮ್ಮನಾಗಿದ್ದಾರೆ. ಮೀಡಿಯಾದವ್ರು ಹೇಳ್ತಾ ಇದ್ದಾರೆ ಬೇರೆ ಕಡೆ ಇನ್ಸಿಡೆಂಟ್ಗಳು ಆಗಿದ್ದಾವೆ, ರೈಡ್ ಆಗಿದೆ ಅಂತ ಹೇಳಿ. ಬಟ್ ಇವ್ರು ಮಾತ್ರ ಯಾವುದೋ ಒಂದು ಘಟನೆ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟು ಸುಮ್ಮನಾಗಿದ್ದಾರೆ, ಅಂಥದ್ದೇನು ಮೇಜರ್ ಆಗಿಲ್ಲ ಅಂತ ಹೇಳಿ. ಆದರೆ ಪೇಪರ್ ನಿಜವಾಗ್ಲೂ ಲೀಕ್ ಆಗಿದೆಯಾ, ಇದರ ರಿಯಾಲಿಟಿ ಹೇಗಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕೊನೆವರೆಗೂ ವಿಡಿಯೋನ ನೋಡಿ. ಆ್ಯಂಡ್ ನಿಮ್ಮಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ನೀಟ್ ಎಕ್ಸಾಮ್ನ ಬರೆದಿರುವಂಥವ್ರು, ಅವರೆಲ್ಲರಿಗೂ ಕೂಡ ವಿಡಿಯೋನ ಫಾರ್ವರ್ಡ್ ಮಾಡಿ, ವಿಷಯ ಎಲ್ರಿಗೂ ತಲುಪಬೇಕು. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ನೀವು ಶೇರ್ ಮಾಡೋದಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಅದು ಆಟೋಮೆಟಿಕಲಿ ಶೇರ್ ಆಗುತ್ತೆ. ಎಷ್ಟು ಜನ ಲೈಕ್ ಮಾಡ್ತೀರಾ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಪರವಾಗಿಲ್ಲ, ವಿಡಿಯೋನ ಆದಷ್ಟು ಲೈಕ್ ಮಾಡಿ. ನಿಮ್ಮೆಲ್ಲರಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ಒಂದೇ ಒಂದು ಲೈಕ್ ಅಷ್ಟೇ. ಸೊ ಶುರು ಮಾಡಬೇಡ, ಎಷ್ಟು ಘಟನೆ ಆಗಿದೆ, ಪೇಪರ್ ಲೀಕ್ ಆಗಿದೆ ಇಲ್ವಾ ಅಂತೇಳಿ. ಮೊದಲನೇದಾಗಿ NTA ಅವರ ಲೆಟರ್ ಕಡೆ ಬರೋದಾದರೆ, ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, 2024 ಎಕ್ಸಾಮಿನೇಷನ್ನಲ್ಲಿ ಇಟ್ ಕೇಮ್ ಟು ದ ಅಟೆನ್ಷನ್ ಟು ದ NTA ದಟ್ ಒನ್ ಎಕ್ಸಾಮಿನೇಷನ್ ಸೆಂಟರ್, ಗರ್ಲ್ಸ್ ಹೈಯರ್ ಸೆಕೆಂಡರಿ ಮಾಡೆಲ್ ಸ್ಕೂಲ್ ಮಂದಿರ್, ಮಾನ್ ಟೌನ್, ಸವಾಯ್ ಮಾಧೋಪುರ್. ಅಂದರೆ ಇದು ಪಂಜಾಬ್ನ ಒಂದು ಟೌನ್ ಆಗಿದೆ. ಇಲ್ಲಿ ಏನಾಗಿದೆ ಅಂತ ಅಂದರೆ, ಇನ್ಕರೆಕ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ಕ್ವಶನ್ ಪೇಪರ್ಸ್ ಬೈ ದ ಸೆಂಟರ್ ಸೂಪರಿಂಟೆಂಡೆಂಟ್ ಡಿಸ್ಪೈಟ್ ದ ಎಫರ್ಟ್ಸ್ ಬೈ ದ ಇನ್ವಿಜಿಲೇಟರ್ಸ್ ಟು ಪ್ರಿವೆಂಟ್ ಇಟ್, ಸಮ್ ಕ್ಯಾಂಡಿಡೇಟ್ಸ್ ಲೆಫ್ಟ್ ದ ಎಕ್ಸಾಮಿನೇಷನ್ ಸೆಂಟರ್ ವಿತ್ ಅ ಕ್ವಶನ್ ಪೇಪರ್. ನೋಡಿ ಎಷ್ಟು ಕೇರ್ಲೆಸ್ ಆಗಿ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ಸೆಂಟರ್ನಲ್ಲಿ. ಆದರೆ ಇಲ್ಲಿ ಕರೆಕ್ಟಾಗಿ ಏನಾಗಿದೆ ಅದನ್ನು ಕೂಡ ತಿಳಿಸ್ತಾ ಇಲ್ಲ. ಇನ್ಕರೆಕ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಕ್ವಶನ್ ಪೇಪರ್ ಅಂತ ಕೊಟ್ಟಿದ್ದಾರೆ. ಇನ್ಕರೆಕ್ಟ್ ಟೈಮಿಂಗ್ ಆಫ್ ಡಿಸ್ಟ್ರಿಬ್ಯೂಷನ್ನ ಅಥವಾ ಪೇಪರ್ನ ಬೇರೆ ರೀತಿಯಲ್ಲಿ ಕೊಟ್ಟಿಯಾರ, ಪಾರ್ಟ್ ಬಿನ ಸಪ್ರೇಟಾಗಿ ಕೊಟ್ಟಿಯಾರ, ಏನಂತ ಅರ್ಥ ಆಗ್ತಾ ಇಲ್ಲ. ಬಟ್ ಇವ್ರು ಮಾಡಿರುವಂಥದ್ದು ಈ ರೀತಿ ಕೆಲಸ. ಸೊ ಇದರಿಂದ ಏನಾಗಿದೆ, ಸ್ಟೂಡೆಂಟ್ಸ್ಗಳು ಎಕ್ಸಾಮ್ಗಿಂತ ಮುಂಚೆನೇ ಅಂದರೆ 4:00 ಒಂದು ಸೆಂಟರ್ನ ಬಿಟ್ಟು ಹೊರಗಡೆ ಹೋಗಿದ್ದಾರೆ, ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಆ ಒಂದು ಕ್ವಶನ್ ಪೇಪರ್ನ ಅಂತ ಹೇಳಿ. ಇಲ್ಲೇನಾಗುತ್ತೆ, 4:30 ಅಂತ ಅಂದರೆ ಬೇರೆ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಸೆಂಟರ್ನಲ್ಲಿ ಬ್ಯುಸಿ ಆಗಿರ್ತಾರೆ ಎಕ್ಸಾಮ್ನ ಬರೆಯೋದ್ರಲ್ಲಿ. 4:00 ಇವ್ರು ಅಪ್ಲೋಡ್ ಮಾಡಿದರೆ ಅವರಿಗೇನು ಉಪಯೋಗ, ಎಲ್ಲರೂ ಕೂತ್ಕೊಂಡಲ್ಲಿ ಎಕ್ಸಾಮ್ ಬರೀತಾ ಇರ್ತಾರೆ. ಸೊ ಇದನ್ನು ಲೀಕ್ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಇವರು ಎಕ್ಸಾಮಿನೇಷನ್ ಅಥಾರಿಟಿಯವರು ಅಥವಾ NTA ಅವರು ಈ ರೀತಿ ಮಾತಾಡಿದ್ದಾರೆ, ಅಥವಾ ಅವ್ರು ಈ ರೀತಿ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಇದು ನನಗೆ ಸಿಲ್ಲಿ ಅಂತ ಅನ್ನಿಸ್ತು. ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಇಲ್ಲಿ ಏನಾಗಿದೆ, ಏನು ಕತೆ ಅಂತೇಳಿ. ಬಟ್ ಇವ್ರೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಇಲ್ಲಿ ಜಾಸ್ತಿ ಏನು ತೊಂದರೆ ಆಗಿಲ್ಲ. ಆ್ಯಂಡ್ ಆ ಸೆಂಟರ್ನಲ್ಲಿ 120 ವಿದ್ಯಾರ್ಥಿಗಳೇನಿದ್ರು ಅವರ ಎಕ್ಸಾಮಿನೇಷನ್ನ ಅದೇ ದಿನ ಅಂದರೆ ನೆನ್ನೆನೇ ಮತ್ತೊಂದು ಸಲ ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇದು ಹೇಗೆ ಅಂತ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಮೇ ಬಿ ಇದಕ್ಕೆ ಡೀಟೇಲ್ಡ್ ಒಂದು ಕ್ಲಾರಿಫಿಕೇಷನ್ ಬರಬೇಕಾಗಿದೆ. ಸೊ ಅಪ್ಹೋಲ್ಡ್ ದ ಪ್ರಿನ್ಸಿಪಲ್ಸ್ ಆಫ್ ಫೇರ್ನೆಸ್, ಈಕ್ವಲ್ ಆಪರ್ಚುನಿಟಿ ಫಾರ್ ಆಲ್ ಕ್ಯಾಂಡಿಡೇಟ್ಸ್, ನೆನ್ನೆನೇ ಅದನ್ನು ಮಾಡಿದ್ದಾರೆ. ಎಕ್ಸಾಮ್ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದ್ರ ಜೊತೆಗೆ ಇನ್ನೂ ಒಂದು ಘಟನೆ ಆಗಿದೆ ಪಾಟ್ನಾದಲ್ಲಿ. ಅದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ, ಪೊಲೀಸರು 5 ಜನನ ಅರೆಸ್ಟ್ ಮಾಡಿದ್ದಾರೆ ಪೇಪರ್ ಲೀಕ್ ಆಗಿರೋ ಬಗ್ಗೆ. ಇಲ್ಲೇನಾಗಿದೆ ಅಂತ ಅಂದರೆ, ಪಾಟ್ನಾದ ಒಂದು ಲಾಡ್ಜ್ನಲ್ಲಿ ಎಕ್ಸಾಮ್ಗಿಂತ ಮುಂಚೆನೇ ಪೇಪರ್ ಸಿಕ್ಕಿದೆ. 20 ಲಕ್ಷಕ್ಕೆ ಆ ಒಂದು ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಎಕ್ಸಾಮ್ಗಿಂತ ಮುಂಚೆನೇ ವಿದ್ಯಾರ್ಥಿಗಳದನ್ನು ರಿವೈಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದಾದಮೇಲೆ ಎಕ್ಸಾಮ್ಗೆ ಅಟೆಂಡ್ ಆಗಿದ್ದಾರೆ ಅಂತ ಹೇಳಿ ಒಂದು ಶಂಕೆ ವ್ಯಕ್ತವಾಗ್ತಾ ಇರೋವಂಥದ್ದು. ಅದನ್ನು ಪೊಲೀಸರು ಕೂಡ ಇಲ್ಲಿ ರೈಡ್ ಮಾಡಿ ಅದನ್ನು ತಿಳಿಸ್ತಾ ಇದ್ದಾರೆ ಏನಾಗಿದೆ ಅಂತ ಹೇಳಿ. ಸೊ ಈ ಒಂದು ಅಲಿಗೇಷನ್ಸ್ ಏನಿದೆ, ಇದು ಆಲ್ಮೋಸ್ಟ್ ಯಾವ ಥರ ಅಂತ ಅಂದರೆ, ಪೇಪರ್ನ ಮುಂಚೆನೇ ಲೀಕ್ ಮಾಡಿರುವಂಥದ್ದು. ನಾನು ಮೊದಲೇನು ಹೇಳಿದ್ನಲ್ಲ, ಘಟನೆ ಮಾಧೋಪುರಲ್ಲಿ ನಡೆದಿರುವಂಥದ್ದು ಪಂಜಾಬ್ನಲ್ಲಿ, ಅದೇನೇನೋ ಅಲ್ಲ ಈ ಘಟನೆ ಮುಂದೆ. ಅದು ಜಸ್ಟ್ ಎಕ್ಸಾಮ್ ಆದಮೇಲೆ ಏನೋ 5:20 ಹೊರಗಡೆ ಬರಬೇಕಾಗಿತ್ತು ವಿದ್ಯಾರ್ಥಿಗಳು. ಬಟ್ 4:00 ಬಂದು ಅದನ್ನು ಪೇಪರ್ನ ಅಪ್ಲೋಡ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆ್ಯಂಡ್ ಪೇಪರ್ನ ಹೊರಗಡೆ ಕ್ಯಾರಿ ಮಾಡಿ ಅಪ್ಲೋಡ್ ಮಾಡಿದಾರಲ್ಲ, ಅದು ಒಂದು ಮೇಜರ್ ಫ್ಯಾಕ್ಟರ್ ಆಯಿತು. ಅಂದರೆ 4:00 ಅಪ್ಲೋಡ್ ಮಾಡಿರೋದ್ರಿಂದ ಯಾವ ವಿದ್ಯಾರ್ಥಿಗೂ ಅದು ಹೆಲ್ಪ್ ಮಾಡೋದೇ ಇಲ್ಲ. ಪೇಪರ್ ಲೀಕ್ ಆಗಿದ್ರೆ ಎಲ್ಲ ಸೆಂಟರ್ ಒಳಗೆ ಎಕ್ಸಾಮ್ ಬರೀತಾ ಇರ್ತಾರೆ. ಅಷ್ಟು ಲೇಟಾಗಿ ಅಪ್ಲೋಡ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಆದರೆ ಪಾಟ್ನಾದಲ್ಲಿ ಆಗಿರುವಂಥದ್ದು ಇದಂತೂ ಭಯಂಕರ ಘಟನೆ ಅಂತ ಹೇಳ್ತೀನಿ. ಎಕ್ಸಾಮ್ಗಿಂತ ಮುಂಚೆನೇ ಪೇಪರ್ ಸಿಕ್ಕಿದೆ. ಆ ಪೇಪರ್ನ ತೊಗೊಂಡು ಇವರು ರಿವೈಸ್ ಅಂದರೆ ಮೆಮೊರೈಸ್ ಮಾಡ್ಕೋತಾ ಇದ್ದಾರೆ ಕ್ವೆಶನ್ಸ್ಗಳನ್ನೆಲ್ಲ. ಸೊ ಎಷ್ಟು ದೊಡ್ಡ ಘಟನೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ NTA ಅವರು ಮಾತಾಡ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಮೇ ಬಿ ಇದು ಕನ್ಫರ್ಮ್ ಆಗೋಯ್ತು, ಈ ಒಂದು ಇನ್ವೆಸ್ಟಿಗೇಷನಲ್ಲಿ ಇದಾಗಿರುವಂಥದ್ದು ನಿಜಾನೇ ಅಂತ ಬಂದ್ಬಿಡ್ತು ಅಂದರೆ, ಖಂಡಿತವಾಗ್ಲೂ ನೀಟ್ ಎಕ್ಸಾಮಿನೇಷನ್ ಇಲ್ಲಿ ನಿಮಗೆ ಮತ್ತೊಂದು ಸಲ ನಡೆಯುವಂಥ ಸಾಧ್ಯತೆ ಇದೆ. ಇದು ತುಂಬ ದೊಡ್ಡ ಘಟನೆ ಆಯಿತಾ, ಎಲ್ಲೂ ಬಿಡೋ ಹಾಗಿಲ್ಲ. ಈ ಒಂದು ಘಟನೆ ನಿಜ ಆಗೋಯ್ತು ಅಂತ ಅಂದರೆ ನೀಟ್ ಎಕ್ಸಾಮಿನೇಷನ್ ಮತ್ತೊಂದು ಸಲ ನಡೆಯೋ ಎಲ್ಲ ಸಾಧ್ಯತೆಯೂ ಇದೆ. ಇದನ್ನು ದಯವಿಟ್ಟು ಫಾರ್ವರ್ಡ್ ಮಾಡಿ ತಿಳಿಸ್ಬಿಡಿ. ಆ್ಯಂಡ್ ಸಾರಿ, ಕೆಲವೊಂದಷ್ಟು ಡಿಸ್ಟರ್ಬೆನ್ಸ್ ಬರ್ತಾ ಇದ್ದರೆ, ಅರ್ಜೆಂಟ್ ಇತ್ತು, ಹೊರಗಡೆ ಏನೇ ಡಿಸ್ಟರ್ಬೆನ್ಸ್ ಬರ್ತಿದ್ರು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮಾತನ್ನು ಮಾತ್ರ ಕೇಳಿಸ್ಕೊಳ್ಳಿ. ಟೈಮ್ ಇರಲಿಲ್ಲ, ಹಾಗಾಗಿ ಬೇಗನೆ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಸೊ ಇದು ತುಂಬ ಜನ ರಿಪೋರ್ಟ್ ಮಾಡಿ ಹೇಳ್ತಾನೆ ಇದ್ದಾರೆ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ. ಸೊ ಇದಾಗಿದ್ದರೆ ಇನ್ವೆಸ್ಟಿಗೇಟ್ ಮಾಡಿ ಏನು ರಿಪೋರ್ಟ್ ಬರುತ್ತೆ ಅದಕ್ಕೂ ಕೂಡ ನಾವು ಕಾದು ನೋಡೋಣ.
ಓಕೆನಾ? ಸೊ ಇದಿಷ್ಟು ವಿಡಿಯೋದಲ್ಲಿದ್ದಂಥ ಇನ್ಫಾರ್ಮೇಷನ್ ಆಗಿತ್ತು. ಪಾಟ್ನಾದಲ್ಲಿ ಆಗಿರುವಂಥದ್ದು ದೊಡ್ಡ ಘಟನೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು.